ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 18 ಮತ್ತು 19 ಜೂನ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನ ಪರ್ಚೇಸ್ ಮಾಡೋಂಗಿದ್ರೆ ಈ ಒಂದು ಸ್ಲೈಡ್ ಅನ್ನ ಪಾಸ್ ಮಾಡಿ ನೋಡ್ಕೋಬಹುದಾಗಿದೆ. ಸೊ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳ 5 ತಿಂಗಳ ನೋಟ್ಸ್ ಬೇಕು ಅಂದ್ರೆ 50 ರೂಪಾಯಿ, ಕಳೆದ ವರ್ಷದ ಬೇಕು ಅಂದ್ರೆ 70, ಎರಡು ಸೇರಿದ್ರೆ 120. ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಬೇಕು ಅಂದ್ರೆ 120 ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಪ್ರಶ್ನೆ 1. ಇತ್ತೀಚೆಗೆ ನಡೆದಂತ ಫಿನ್ಲ್ಯಾಂಡ್ ಅಥ್ಲೆಟಿಕ್ಸ್ ಕೂಟದಲ್ಲಿ ಭಾರತದ ನೀರಜ್ ಚೋಪ್ರಾ ಯಾವ ಪದಕವನ್ನ ಗೆದ್ದಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿನ್ನದ ಪದಕ. ಫಿನ್ಲ್ಯಾಂಡ್ ಅಥ್ಲೆಟಿಕ್ಸ್ ಕೂಟ ಚಿನ್ನ ಗೆದ್ದ ಭಾರತದ ನೀರಜ್ ಚೋಪ್ರಾ. ಫಿನ್ಲ್ಯಾಂಡ್ ನ ಟುರ್ಕು ಅನ್ನೋ ಸ್ಥಳ. ಪಾವೋ ನುರ್ಮಿ ಗೇಮ್ಸ್ ನ ಜಾವೆಲಿನ್ ಥ್ರೋ ನಲ್ಲಿ ಹಾಲಿ ವಿಶ್ವ ಮತ್ತು ಒಲಿಂಪಿಕ್ಸ್ ಚಾಂಪಿಯನ್ ಆಗಿರ್ತಕ್ಕಂಥ ಭಾರತದ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಇದರೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ಗೂ ಮುನ್ನ ಆತ್ಮವಿಶ್ವಾಸವನ್ನ ವೃದ್ಧಿಸಿಕೊಂಡಿದ್ದಾರೆ. ಸಣ್ಣ ಪ್ರಮಾಣದ ಗಾಯದಿಂದ ಚೇತರಿಸಿಕೊಂಡ ಬಳಿಕ ಫಿಟ್ನೆಸ್ ಪರೀಕ್ಷೆಗಾಗಿ ನೀರಜ್ ಈ ಕೂಟದಲ್ಲಿ ಪಾಲ್ಗೊಂಡಿದ್ರು. 85.97 ಮೀಟರ್ ದೂರಕ್ಕೆ ಎಸೆದ ಜಾವೆಲಿನ್ ಥ್ರೋ ಅನ್ನ ಮಾಡುವ ಮೂಲಕ ನೀರಜ್ ಮೊದಲನೇ ಸ್ಥಾನವನ್ನ ಗಳಿಸಿಕೊಂಡ್ರೆ, ಎರಡನೇ ಮತ್ತೆ ಮೂರನೇ ಸ್ಥಾನವನ್ನ ಫಿನ್ಲ್ಯಾಂಡ್ ಅಥ್ಲೀಟ್ಗಳು ಗಳಿಸಿಕೊಂಡಿದ್ದಾರೆ. ಕ್ರಮವಾಗಿ 84.19 ಹಾಗೂ 83.96 ಮೀಟರ್ ದೂರ ಎಸೆಯುವ ಮೂಲಕ ಎರಡನೇ ಮತ್ತು ಮೂರನೇ ಸ್ಥಾನವನ್ನ ಫಿನ್ಲ್ಯಾಂಡ್ ನ ಅಥ್ಲೀಟ್ಗಳು ತಮ್ಮದಾಗಿಸಿಕೊಂಡಿದ್ದಾರೆ. 85.97 ಮೀಟರ್ ದೂರಕ್ಕೆ ಎಸೆಯುವ ಮೂಲಕ ಜಾವೆಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನವನ್ನ ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ 2023ನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧಾರಿತ ವರದಿಯ ಪ್ರಕಾರ ಯಾರು ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿ ಆಗಿದ್ದಾರೆ? ಇತ್ತೀಚೆಗೆ ಒಂದು ವರದಿ ಪ್ರಕಟ ಆಯಿತು. ಅದರಲ್ಲಿ ಬ್ರ್ಯಾಂಡ್ ಮೌಲ್ಯವನ್ನ ಆಧರಿಸಿ ಯಾರು ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿ ನಮ್ಮ ದೇಶದಲ್ಲಿ ಅಂತ ಗುರುತು ಮಾಡಲಾಗಿತ್ತು. ಅದರಲ್ಲಿ ಭಾರತದ ಕ್ರಿಕೆಟ್ ತಂಡದ ಪ್ರಸ್ತುತ ಆಟಗಾರ, ಭಾರತದ ತಂಡದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಬ್ರ್ಯಾಂಡ್ ಮೌಲ್ಯದ ಆಧಾರದ ಮೇಲೆ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿ ಆಗಿದ್ದಾರೆ. 2023ರ ಕ್ಲೋಸ್ ಕನ್ಸಲ್ಟೆನ್ಸ್ ಸಂಸ್ಥೆ ಪ್ರಕಟ ಮಾಡಿರ್ತಕ್ಕಂಥ 2023ನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧಾರಿತ ವರದಿ ಪ್ರಕಾರ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ಜನಪ್ರಿಯತೆಯಲ್ಲಿ ದೇಶದ ಅತಿ ದೊಡ್ಡ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ. ಬಾಲಿವುಡ್ ನ ನಟ ರಣವೀರ್ ಸಿಂಗ್ ಅವರನ್ನ ಹಿಂದಿಕ್ಕಿರುವ ಅವರು ಅಗ್ರಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈ ಪಟ್ಟಿಯಲ್ಲಿ ಬಾಲಿವುಡ್ ನ ನಟ ಶಾರುಖ್ ಖಾನ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ರಣವೀರ್ ಸಿಂಗ್ ಅವರು 2ನೇ ಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ. 2020ನೇ ಸಾಲಿನಲ್ಲಿ ಕೊಹ್ಲಿ ಅವರ ಬ್ರ್ಯಾಂಡ್ ಮೌಲ್ಯ 2,000 ಕೋಟಿ ರೂಪಾಯಿ ಇತ್ತು. ಇದಕ್ಕೆ ಹೋಲಿಸಿದ್ರೆ ಬ್ರಾಂಡ್ ಮೌಲ್ಯದಲ್ಲಿ ಕೊಂಚ ಇಳಿಕೆ ಆಗಿದೆ, 1,900 ಕೋಟಿ ಇದೆ. 2022ರಲ್ಲಿ ವಿರಾಟ್ ಕೊಹ್ಲಿ ಅವರು 1,774 ಕೋಟಿ ಮೌಲ್ಯದ ಬ್ರ್ಯಾಂಡ್ ಅನ್ನ ಹೊಂದಿದ್ರು. ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇನ್ನು ರಣವೀರ್ ಸಿಂಗ್ ಅವರು 1,692 ಕೋಟಿ ರೂಪಾಯಿಗಳ ಬ್ರ್ಯಾಂಡ್ ಮೌಲ್ಯದ ಒಂದು ಇದನ್ನ ಹೊಂದಿರ್ತಾರೆ. ಹಾಗಾಗಿ 2ನೇ ಸ್ಥಾನವನ್ನ ಕಾಯ್ಕೊಂಡ್ರೆ ಬಾಲಿವುಡ್ ನ ಖ್ಯಾತ ನಟ ಶಾರುಖ್ ಖಾನ್ 1,000 ಕೋಟಿ ಮೌಲ್ಯದ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದ್ದಾರೆ. ಅವರು 3ನೇ ಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ. ತದನಂತರ ಅಕ್ಷಯ್ ಕುಮಾರ್ ಅವರು ಬರ್ತಾರೆ, ದೀಪಿಕಾ ಪಡುಕೋಣೆ, ಹೀಗೆ ಈ ಪಟ್ಟಿ ಮುಂದುವರಿಯುತ್ತೆ. ನಮ್ಮ ನಿವೃತ್ತ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಅವರು 798 ಕೋಟಿ ರೂಪಾಯಿ ಜೊತೆ 7ನೇ ಸ್ಥಾನವನ್ನ, ಹಾಗೂ ಕ್ರಿಕೆಟ್ ದಿಗ್ಗಜ, ಕ್ರಿಕೆಟ್ ದೇವರು ಎನ್ನುವ ಸಚಿನ್ ತೆಂಡೂಲ್ಕರ್ ಅವರು 760 ಕೋಟಿ ಜೊತೆ 8ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಇಲ್ಲಿ ನೀವು ಇದನ್ನ ಗಮನಿಸಬಹುದು. ದೇಶದ ಪ್ರಮುಖ 25 ಸೆಲೆಬ್ರಿಟಿಗಳ ಬ್ರ್ಯಾಂಡ್ ಮೌಲ್ಯ ಒಟ್ಟಾರೆಯಾಗಿ 15,832 ಕೋಟಿ ಇದೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಇದು ಕಳೆದ ವರ್ಷಕ್ಕಿಂತ 15.5 ಪಟ್ಟು ಏರಿಕೆ ಆಗಿರೋದನ್ನ ಕೂಡ ನೀವು ಗಮನಿಸಬಹುದು. ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ಹಳಿ ಮೇಲೆ ಸಂಚರಿಸುವ ರೈಲು ಎಲ್ಲಿಯ ಲೋಕಾರ್ಪಣೆಗೆ ಸಿದ್ಧವಾಗಿದೆ? ಆಪ್ಷನ್ ಗಳನ್ನ ನೋಡ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಜಮ್ಮು ಕಾಶ್ಮೀರದ ಶ್ರೀನಗರ. ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ಚೆನಾಬ್ ನದಿಗೆ ನಿರ್ಮಿಸಲಾಗಿರುವ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಲೋಕಾರ್ಪಣೆಗೆ ಕೇಂದ್ರ ಸರ್ಕಾರ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿರ್ಮಾಣ ಕಾರ್ಯ ಮುಗಿದಿದ್ದು ಭಾನುವಾರ ನೂತನ ಮಾರ್ಗದಲ್ಲಿ ಪ್ರಯಾಣಿಸಲು ರೈಲು ಸಂಚಾರವನ್ನ ನಡೆಸಲಾಗುತ್ತೆ. ಭೂಮಟ್ಟದ 360 ಮೀಟರ್ ಎತ್ತರದಲ್ಲಿ ರೈಲ್ವೆ ಸೇತುವೆ ನಿರ್ಮಾಣ ಮಾಡಲಾಗಿದ್ದು, ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ನಡುವೆ ಸಂಪರ್ಕ ಸೇತುವೆಯಾಗಿ ಮಾರ್ಗವನ್ನು ರೂಪಿಸಲಾಗಿದೆ. 1.3 ಕಿಲೋಮೀಟರ್ ಉದ್ದದ ಸೇತುವೆಗೆ ಕಮಾನು ರೀತಿಯಲ್ಲಿ ಉಕ್ಕಿನ ಕಂಬಗಳನ್ನ ಆಧಾರವಾಗಿ ನೀಡಲಾಗಿದೆ. ವಿಶ್ವದ ಅತಿ ಎತ್ತರದ ಹಳಿ ಮೇಲೆ ಸಂಚರಿಸುವ ರೈಲು ಇದಾಗಿದೆ.
ಇತ್ತೀಚೆಗೆ T20 ಕ್ರಿಕೆಟ್ ನಲ್ಲಿ ವೇಗದ ಶತಕದ ದಾಖಲೆಯನ್ನು ಮುರಿದಂತಹ ಸಾಹಿಲ್ ಚೌಹಾನ್ ಯಾವ ದೇಶದವರು? ಉಗಾಂಡ, ಇಸ್ಟೋನಿಯಾ, ಐರ್ಲೆಂಡ್, ಸ್ಕಾಟ್ಲೆಂಡ್. ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ಟೋನಿಯಾ. ಕ್ರಿಸ್ಕೇಲ್ ದಾಖಲೆ ಮುರಿದ ಇಸ್ಟೋನಿಯಾದ ಬ್ಯಾಟರ್ ಸಾಹಿಲ್ ಚೌಹಾನ್ ಇತ್ತೀಚೆಗೆ ನಡೆದಂತ ಸೈಪ್ರಸ್ ಕ್ರಿಕೆಟ್ ತಂಡದ ವಿರುದ್ಧ ಕೇವಲ 27 ಎಸೆತಗಳಲ್ಲಿ 100 ರನ್ಗಳನ್ನ ಪೂರೈಸುವ ಮೂಲಕ ಇಸ್ಟೋನಿಯಾ ತಂಡದ ಬ್ಯಾಟರ್ ಸಾಹಿಲ್ ಚೌಹಾನ್ ಅವರು T20 ಕ್ರಿಕೆಟ್ ನಲ್ಲಿ ವೇಗದ ಶತಕವನ್ನ ಸಿಡಿಸಿದಂತ ದಾಖಲೆಯನ್ನು ಮಾಡಿದ್ದಾರೆ. ಈ ಹಿಂದೆ 2013ರಲ್ಲಿ IPL ನಲ್ಲಿ ವೆಸ್ಟ್ ಇಂಡೀಸ್ ನ ಬ್ಯಾಟರ್ ಕ್ರಿಸ್ಕೇಲ್ ಅವರು RCB ಪರ 30 ಎಸೆತಗಳಲ್ಲಿ ಶತಕವನ್ನ ಮಾಡಿದ್ದು T20 ಕ್ರಿಕೆಟ್ ನಲ್ಲಿ ವೇಗದ ಶತಕ ಅನ್ನುವ ಕೀರ್ತಿಯನ್ನು ಅದು ಪಡೆದುಕೊಂಡಿತ್ತು. ಸಾಹಿಲ್ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ನಲ್ಲಿ ವೇಗದ ಶತಕವನ್ನ ಗಳಿಸಿದ್ದು ನೇಪಾಳದ ವಿರುದ್ಧ ನಮಿಬಿಯಾದ ಚಾನ್ ನಿಕೋಲ್ 33 ಎಸೆತಗಳಲ್ಲಿ ಗಳಿಸಿ ಶತಕದ ದಾಖಲೆಯನ್ನ ಮುರಿದಿದ್ರು. ಸಾಹಿಲ್ ಚೌಹಾನ್ 41 ಎಸೆತಗಳಲ್ಲಿ ಔಟ್ ಆಗದೆ 144 ರನ್ಗಳನ್ನ ಗಳಿಸಿದ್ರು. ಇದರಲ್ಲಿ 18 ಸಿಕ್ಸರ್ಗಳಿತ್ತು. ಇವರು ಈ ದಾಖಲೆಯನ್ನ ಕ್ರಿಸ್ಕೇಲ್ ದಾಖಲೆಯನ್ನ ಮುರಿದು T20 ಕ್ರಿಕೆಟ್ ನಲ್ಲಿ ವೇಗದ ಶತಕವನ್ನ ದಾಖಲಿಸಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ದೇಶದ ಮೊದಲ ಸುರಂಗ ರೈಲು ನಿಲ್ದಾಣ ತಿಸ್ತಾ ಬಜಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಇದ್ರ ಬಗ್ಗೆ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ಭಾರತದ ಸಿಕ್ಕಿಂಗೆ ರೈಲ್ವೆ ಸಂಪರ್ಕವನ್ನ ಕಲ್ಪಿಸುವ ತಿಸ್ತಾ ಬಜಾರ್ ರೈಲ್ವೆ ನಿಲ್ದಾಣ ಸಂಪೂರ್ಣ ನೆಲದೊಳಗಿನ ನಿರ್ಮಾಣವಾಗುತ್ತಿದೆ. ದೇಶದ ಮೊದಲ ಸುರಂಗ ರೈಲು ನಿಲ್ದಾಣ ಎಂಬ ಹೆಸರಿಗೆ ಇದು ಖ್ಯಾತಿಯನ್ನು ಪಡೆಯುತ್ತೆ. ಪಶ್ಚಿಮ ಬಂಗಾಳದ ಸಿವೋಕ್ ಅನ್ನೋ ಸ್ಥಳದಿಂದ ಪ್ರಾರಂಭವಾಗಿ ಸಿಕ್ಕಿಂ ರಾಜ್ಯದ ರಾಂಗ್ಪೋವರೆಗೆ ಈ ಒಂದು ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗವನ್ನ ಮಾಡುವಂತ ಯೋಜನೆ ಇದಾಗಿದೆ. ಪಶ್ಚಿಮ ಬಂಗಾಳದ ತಿಸ್ತಾ ಬಜಾರ್ ಸುರಂಗ ರೈಲ್ವೆ ನಿಲ್ದಾಣದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಬಳಕೆ ಮಾಡೋದಕ್ಕೆ ಸಮರ್ಪಿಸಲು ಭಾರತೀಯ ರೈಲ್ವೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದೇಶದ ದೊಡ್ಡ ಸುರಂಗ ರೈಲು ಮಾರ್ಗ ಇದಾಗಿದೆ. ಸಿಕ್ಕಿಂನ ಹೊರತಾಗಿ ಈಶಾನ್ಯದ 7 ರಾಜ್ಯಗಳ ಎಲ್ಲಾ ಕಡೆ ರೈಲು ಮಾರ್ಗವಿದೆ. ಇದೀಗ ಈ ರಾಜ್ಯಕ್ಕೂ ಕೂಡ ರೈಲ್ವೆ ಮಾರ್ಗವನ್ನ ಕಲ್ಪಿಸಬೇಕು ಅಂತ ಅನ್ನೋ ಉದ್ದೇಶದಿಂದ 1.5 ದಶಕಗಳ ಹಿಂದೆ ಈ ಯೋಜನೆಯನ್ನ ರೂಪಿಸಲಾಗಿತ್ತು. 2009ರ ಅಕ್ಟೋಬರ್ 30ರಂದು ಸಿವೋಕ್ ರಂಗ್ಪೋ ರೈಲು ಮಾರ್ಗ ಯೋಜನೆಗೆ ಶಿಲಾನ್ಯಾಸವನ್ನ ಮಾಡಲಾಗಿತ್ತು. ಈ ರೈಲು ಮಾರ್ಗ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್, ಸಿಕ್ಕಿಂನ ಗ್ಯಾಂಗ್ಟೋಕ್, ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್ ಇವೆರಡರ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತೆ ಅಂತ ಹೇಳಲಾಗುತ್ತೆ. ಈ ಸುರಂಗ ಮಾರ್ಗದ ಒಟ್ಟು ಉದ್ದ 44.96 ಕಿಲೋಮೀಟರ್ ಇರುತ್ತೆ. ಇದರಲ್ಲಿ 41.55 ಕಿಲೋಮೀಟರ್ ಪಶ್ಚಿಮ ಬಂಗಾಳದಲ್ಲಿರುತ್ತೆ. ಇನ್ನು 3.41 ಕಿಲೋಮೀಟರ್ ಸಿಕ್ಕಿಂ ಅಲ್ಲಿ ಇರುತ್ತೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ. ಭಾರತದಲ್ಲೇ ದೊಡ್ಡ ರೈಲ್ವೆ ಸುರಂಗ ಮಾರ್ಗ ಇದಾಗಿದ್ದು ಇದರ ನಿರ್ಮಾಣ ಸವಾಲಿನ ಕೆಲಸದಾಗಿತ್ತು. ಏಕೆಂದ್ರೆ 2009ರಲ್ಲಿ ಪ್ರಾರಂಭವಾಗಿರುವಂತಹ ಪ್ರಾಜೆಕ್ಟ್ 2024ರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲೇ ನೀವು ಈ ಮಾಹಿತಿಯನ್ನ ಹಂಚ್ಕೋಬಹುದಾಗಿರ್ತದೆ. ಎಷ್ಟು ಕಠಿಣವಾದಂತಹ ಕೆಲಸ ಇದಾಗಿತ್ತು ಅನ್ನೋದನ್ನ ಇದ್ರ ಮೂಲಕ ನೀವು ತಿಳ್ಕೋಬಹುದಾಗಿದೆ. ಭಾರತದ ಎಂಜಿನಿಯರ್ಗಳ ಕೌಶಲ್ಯಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿದೆ. ಈ ರೈಲ್ವೆ ನಿಲ್ದಾಣ ನಿರ್ಮಿಸಲು ನ್ಯೂ ಆಸ್ಟ್ರೇಲಿಯನ್ ಟರ್ನಿಲಿಂಗ್ ಮೆಥಡ್ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಅಂತಾರಾಷ್ಟ್ರೀಯ ತಜ್ಞರ ಸಲಹೆಯನ್ನು ಪಡೆದು ಭಾರಿ ಎಚ್ಚರಿಕೆಯನ್ನು ವಹಿಸಿ ಗುಣಮಟ್ಟದ ಕಾಮಗಾರಿ ನಡೆಯುವುದರಿಂದ ವಿಶ್ವದ ಗಮನವನ್ನ ಇದು ಸೆಳೆದಿರುತ್ತೆ. ಇವತ್ತಿನ ಪ್ರಶ್ನೆ 2024ರ G7 ಶೃಂಗಸಭೆ ಎಲ್ಲಿ ನಡೆಯಿತು? ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್, ಇಟಲಿ, ಕೆನಡಾ. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ದು ಲಿಂಕ್ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಆಸಕ್ತರು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ನ ಲಿಂಕ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ನಿಮಗೆ ನೋಟ್ಸ್ ಗಳು ಕೂಡ ಸಿಗ್ತಾ ಹೋಗ್ತವೆ, ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗ್ತವೆ. ಇನ್ನು ಕ್ಲಾಸ್ ನೋಟ್ಸ್ ಗಳನ್ನ ಪರ್ಚೇಸ್ ಮಾಡುವಂತವರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಎಲ್ರಿಗೂ ಧನ್ಯವಾದಗಳು.